ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಾನಲ್. ಇವತ್ತು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಾಯಂಕಾಲ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ತಲೆ ಮಟನ್ ತಗೊಂಬಂದಿದ್ರು, ಮತ್ತು ಚಿಕನ್ನು 2 ತಗೊಂಬಂದಿದ್ರು. ತಲೆ ಮಟನ್ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಡು ಅಂತೇಳಿ ತಗೊಂಬಂದಿದ್ರು. ಸರಿ ಅಂತ ಅದನ್ನು ಮಾಡ್ತಾಯಿದ್ದೆ. ಹಂಗೆ ಸ್ವಲ್ಪ ಪಾತ್ರೆಗಳೂ ಬೀಳ್ತಾನೆ ಇತ್ತು, ಪಾತ್ರೆನೂ ಹಂಗೆ ಉಜ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ 2 ಹಂಗೆ ಒಟ್ಟಿಗೆ ಮಾಡ್ತಾಯಿದ್ದೆವು. ಅಡುಗೆಗೆ ರುಬ್ಬಿಟ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿಟ್ಬಿಟ್ಟು ನಾನು ಈ ಕಡೆ ಸಾಮಾನೆಲ್ಲ ಉಜ್ಕೊತಾ ಇದ್ದೀನಿ. ತುಂಬಾ ಬೀಳುತ್ತೆ ನಾನ್ ವೆಜ್ಜು ಏನಾದರೂ ಮಾಡಿದ್ರೆ ಪಾತ್ರೆಗಳು, ಅದಕ್ಕೆ ಸ್ವಲ್ಪ ಅದನ್ನೆಲ್ಲ ಉಜ್ಜಿಟ್ಬಿಟ್ರೆ ಆ ಕೆಲಸನೂ ಆಗುತ್ತೆ ಅಂಥೇಳಿ ನಾನು ಸಾಮಾನೆಲ್ಲ ಉಜ್ಕೊತಾ ಇದ್ದೆ. ಈ ಕಡೆ ಅಪ್ಪ ಮಗಳಿಬ್ಬರೂ ನಾಯಿ ತಗೊಬರೋಣ ಅಂತ ಮಾತಾಡಿಕೊಂಡು ನನ್ನ ಕೇಳ್ತಾಯಿದ್ರು. ನಾನು ಬೇಡ ನಾಯಿ ಎಲ್ಲ ಅಂತ ಹೇಳ್ತಾಯಿದ್ದೆ. ತುಂಬ ತಿಂಗಳುಗಳಿಂದನೇ ಕೇಳ್ತಾಯಿದ್ಲಮ್ಮ, ಒಂದು ತರೋಣ ತಂದ್ಕೊಡ್ರಿ ಅಂತ. ನಾನು ಬೇಡ, ಏನಕ್ಕೆ, ನಮಗೆಲ್ಲ ಆಗೋಲ್ಲ ನಾಯಿ ಎಲ್ಲ ಬೇಡ ಅಂಥೇಳಿ ನಾನು ಬೇಡ ಅಂತ ಹೇಳ್ತಾಯಿದ್ದೆ. ಅದು ಫಸ್ಟ್ ಒಂದಿತ್ತು, ನಾವು ಮದುವೆ ದಸ್ತಲ್ಲಿ ಒಂದು ನಾಯಿ ಮರಿತ್ತು. ಅದು ಯಾರೋ ಟೆಂಪೋದಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರು ಅಂಥೇಳಿ ಅದು ಹಂಗೆ ಹೋಗೇ ಬಿಡ್ತು, ಮನೆಗೆ ವಾಪಸ್ ಬರಲೇ ಇಲ್ಲ. ಸರಿ ಅಂತ ಆಮೇಲೇನು ನಾವು ನಾಯಿಗಳೇನು ಸಾಕಿರಲಿಲ್ಲ. ಈಗ ಇವಳು ಬೇಕು ಅಂಥೇಳಿ ಹಠ ಮಾಡಿ ತೆಗೆಸ್ಕೊತಾ ಇದ್ದಾಳೆ. ಅದಕ್ಕೆ ಅವರು ವಿಚಾರಿಸ್ತಾಯಿದ್ರು ಎಲ್ಲ ಕಡೆನೂ ನೋಡೋಣ ಅಂತ. ಯೂಟ್ಯೂಬಲ್ಲೇ ಚೆಕ್ ಮಾಡಿ ತಗೊಳ್ಳೋಕ್ಕೆ ಚೆಕ್ ಮಾಡ್ತಾಯಿದ್ರು. ತುಂಬಾ ರೇಟ್ ಹೇಳ್ತಾಯಿದ್ರು. ಒಂದೊಂದು ನಾಯಿ ಒಂದೊಂದು ಥರ ರೇಟ್ ಇರುತ್ತೆ. ಅದು ಯಾವ್ಯಾವ ಹೆಸ್ರ ಮೇಲೆ ಒಂದೊಂದು ಜಾತಿ ನಾಯಿ ಒಂದೊಂದು ರೀತಿ ರೇಟ್ ಇರುತ್ತೆ. ಅದೇ ಥರನೇ ವಿಚಾರಿಸ್ತಾಯಿದ್ರು, ಯಾವುದು ಚೆನ್ನಾಗಿರುತ್ತೆ, ಯಾವ್ದು ಮನೆಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ವಿಚಾರಿಸ್ತಾಯಿದ್ರು. ಯೂಟ್ಯೂಬಲ್ಲೇ ನೋಡಿ, ನಮಗೇನು ಅಷ್ಟೊಂದು ಯಾರೂ ಗೊತ್ತಿರಲಿಲ್ಲ ನಾಯಿಗಳು ಸಾಕೋರು ಅಂಥೇಳಿ. ಯೂಟ್ಯೂಬಲ್ಲೇ ಚೆಕ್ ಮಾಡಿ ನೋಡಿ ಕಾಲ್ಗಳು ಮಾಡ್ತಾಯಿದ್ರು. ತುಂಬಾ ರೇಟ್ ಹೇಳ್ತಾಯಿದ್ರು. ಅದಕ್ಕೆ ರೇಟ್ ಜಾಸ್ತಿ ಹೇಳ್ತಾಯಿದ್ರಿಂದ ಇವರು ಅವ್ರು ಬೇಡ ಇನ್ನೊಂದು ಹತ್ರ ನೋಡೋಣ ಅಂತ ಹಂಗೆ ಚೆಕ್ ಮಾಡಿ ಒಬ್ಬೊಬ್ರಿಗೆ ಕಾಲ್ ಮಾಡಿ 2-3 ಏನೋ ಕಾಲ್ ಮಾಡಿ ವಿಚಾರಿಸ್ಕೊತಾ ಇದ್ದರು. ನಾನು ಅಡುಗೆ ಮಾಡ್ತಾಯಿದ್ದೆ, ಚಿಕನ್ ಗೊಜ್ಜು ಮಾಡ್ತಾಯಿದ್ದೀನಿ. ಸಾಂಬಾರಿಗೇನೋ ಇಟ್ಬಿಟ್ಟು ಚಿಕನ್ ಗೊಜ್ಜು ಮಾಡ್ತಾಯಿದ್ದೆ. ಈ ಕಡೆ ಚಿಕನ್ ಗೊಜ್ಜಿಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಚಿಕನ್ ಮಸಾಲ ಇಷ್ಟನ್ನು ಹಾಕಿ ನೀರು ಸ್ವಲ್ಪನೇ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸಿಬಿಟ್ಟು ಲಾಸ್ಟಾಗಿ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಗಿಬಿಡುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ, ಈಸಿಯಾಗೂ ಬೇಗನೂ ಆಗಿಬಿಡುತ್ತೆ ಅಂಥೇಳಿ ಈ ಕಡೆ ಗೊಜ್ಜು ಮಾಡಿಕೊಂಡು ನಮ್ಮ ಮುದ್ದೆಗೂ ಹಂಗೇ ಇಟ್ಟಿದ್ದೆ. ನಾನು ಮುದ್ದೆನೂ ಮಾಡಿಬಿಡೋಣ ಅಂತ. ಆಮೇಲೆ ಒಂದನ್ನು ನೋಡಿ ಸೆಲೆಕ್ಟ್ ಮಾಡಿದ್ರು ಅವರು. ಸೆಲೆಕ್ಟ್ ಮಾಡಿಬಿಟ್ಟು ಕೇಳ್ತಾಯಿದ್ರು, ಹೆಂಗೆ ಹೇಳಮ್ಮ, ಫೋನ್ ಮಾಡೋಣ ತಗೊಳ್ಳೋಣ ಅಂತ ಹೇಳಿ ಕೇಳ್ತಾನೆ ಇದ್ರು ಇವರು. ಸರಿ ಇನ್ನೇನು ಮಾಡೋದು, ಹೋಗ್ಲಿ ತಗೊಬಿಡೋಗ್ರಿ. ತುಂಬ ದಿವಸದಿಂದ ಕೇಳ್ತಾನೆ ಇದ್ಲು. ನಮ್ಮ ಅಮ್ಮ ಮನೇಲಿ ಎಲ್ಲ ನಾಯಿಗಳಿರೋದ್ರಿಂದ ಇವಳಿಗೂ ನಾಯಿ ಬೇಕು ಅನಿಸುತ್ತೆ. ಅವ್ರ ಅಪ್ಪ ಮಗಳಿಗಿಬ್ಬರಿಗೂ ನಾಯಿ ಅಂದರೆ ತುಂಬಾ ಇಷ್ಟ. ಅದಕ್ಕೇ ಸರಿ ಎಲ್ಲ ಹೋಗ್ಲಿ ತಗೊಳ್ರಿ ಅಂತಂದಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳ್ತಾಯಿದ್ರು, ಇವಾಗ ತಂದುಕೊಡ್ತೀರಾ ಅಂತ. ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಅಂಥೇಳಿ ನಾಳೆ ತಗೊಂಬಂದು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ನಾಳೆ ಬರುತ್ತೆ ಬಿಡು, ನಾಳೆ ಇಸ್ಕೊಳ್ಳೋಣ ಅಂಥೇಳಿ ಅವರು ಮಾತಾಡಿ ಅವರು ಅಡ್ರೆಸ್ ಏನೋ ಕೇಳ್ತಾಯಿದ್ರು, ಎಲ್ಲಿರೋದು ಏನು ಅಂತೆಲ್ಲ ಕೇಳಿ ಅವ್ರ ಹತ್ರ ವಿಚಾರಿಸ್ಬಿಟ್ಟು ಅವ್ರ ಹತ್ರನೇ ಈಸ್ಕೊಳ್ಳೋಣ ಅಂತ. ಮೂವರು ಕಾಲ್ ಮಾಡಿದ್ದಕ್ಕೆ ನಮ್ಗೆ ಒಬ್ಬರ ಹತ್ರ ಸೆಟ್ ಆಯಿತು. ಅವ್ರ ಹತ್ರನೇ ಈಸ್ಕೊತಾ ಇದ್ದೀವಿ ಇವಾಗ ನಾಯಿ. ತುಂಬಾ ರೆಸ್ಪಾನ್ಸ್ ಮಾಡ್ತಾರೆ ಫೋನ್ ಮಾಡಿದ್ರೂ ಅಷ್ಟೇ. ಸರಿ ನಾಳೆ ಬನ್ನಿ ತಗೊಂಡೋಗಿರ ಅಂತ ಹೇಳಿದ್ರು ಅಂಥೇಳಿ ನಾವು ನಾಳೆ ಹೋಗಿ ಇಸ್ಕೊಬರ್ಬೇಕು. ನೋಡೋಣ ಯಾವ ರೀತಿ. ನಾವು ಚಿಕ್ಕ ಮರಿನೇ ನೋಡಿದ್ದೀವಿ. ಚಿಕ್ಕ ಮರಿ ಆದರೆ ಮನೆಗೆ ಯೂಸ್ ಚೆನ್ನಾಗಿರುತ್ತೆ ಅಂಥೇಳಿ ತುಂಬಾ ಚಿಕ್ಕ ಮರಿ 30 ದಿವಸ 40 ದಿವಸದ ಮರಿನ ತಗೊತಾ ಇದ್ದೀವಿ. ಅದು ಒಂದೊಂದು ರೇಟ್ ಇತ್ತು. ಈ ಗಂಡು ಮರಿಗೆ ಒಂದು ರೇಟು, ಹೆಣ್ಣು ಮರಿಗೆ ಒಂದು ರೇಟು ಅನ್ನೋ ಥರ ಹೇಳ್ತಾಯಿದ್ರು. ಸರಿ ನಾಳೆ ಇಸ್ಕೊಬರೋಣ ಅಂದ್ಕೊಂಡು ಮಾತಾಡಿಕೊಂಡು ಅವ್ರ ಹತ್ರನೂ ಮಾತಾಡಿ ಫೈನಲ್ ಮಾಡಿ ನಾಳೆ ಬರ್ತೀವಿ ಅಂತ ಅವ್ರಿಗೂ ಹೇಳ್ಬಿಟ್ಟು ಈ ಫೋನ್ ಮಾಡಿ ಇಟ್ವಿ, ನಾವು ನಾಳೆ ಬರ್ತೀವಿ ತಗೊಂಡೋಗ್ತೀರಿ ಅಂತ. ಅಷ್ಟೊತ್ತಿಗೆ ನಂದು ಈ ಕಡೆ ಅಡುಗೆನೂ ಆಯಿತು. ಅಡುಗೆ ಎಲ್ಲ ಮಾಡಿಬಿಟ್ಟು ಲಾಸ್ಟ್ಗೆ ಚಿಕನ್ ಗೊಜ್ಜಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ರೆಡಿ ಆಯಿತು. ಆಮೇಲೆ ಮುದ್ದೆ ಮಾಡಿ ಅವ್ರಿಗೂ ಹಂಗೆ ಊಟಕ್ಕೆ ಇಟ್ಕೊಟ್ಟೆ ನಾನು. ಮುದ್ದೆನೂ ಅಷ್ಟೇ ಸ್ವಲ್ಪ ಬೇಗನೆ ಮಾಡಿಬಿಟ್ಟು ಊಟಕ್ಕೆಲ್ಲ ಇಟ್ಕೊಟ್ಟೆ ಅವ್ರಿಗೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವ್ದು ನಾಯಿ ಮರಿ ತಗೊಂಬಂದ್ರಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವ ಥರದ್ದು ತಗೊಂಬಂದ್ರಿ ಅಂತ, ಗಂಡು ಮರಿನ ತಗೊಂಬಂದ್ರಿ ಅಂತ ತೋರಿಸ್ತೀನಿ.
ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.